ಮೈಸೂರು ಸ್ಯಾಂಡಲ್ ರಾಯಭಾರಿಯಾಗಿ ತಮನ್ನಾ ಅವ್ರನ್ನ ಆಯ್ಕೆ ಮಾಡಿರುವಂಥದ್ದು ಅಂದರೆ 6 ಕೋಟಿ ಕೊಟ್ಟಿದ್ದಾರೆ. ಅದಕ್ಕೆ ಕನ್ನಡಿಗರು ವಿರೋಧ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆ ನಮ್ಮ ಹೀರೋಯಿನ್ಸ್ ಇಲ್ವಾ, ನಮ್ಮ ಹೀರೋಯಿನ್ಸ್ಗೆ ಕೊಡ್ಬೋದಲ್ವಾ 6 ಕೋಟಿ, ನಮ್ಮ ಹೀರೋಯಿನ್ಸು ಪ್ರಾಡಕ್ಟ್ನ ಇದು ಕಮರ್ಷಿಯಲ್ ಇದು ಮಾಡಲ್ವಾ, ಆ್ಯಡ್ ಮಾಡಲ್ವಾ, ಅದು ಇದು ಅಂತ ಎಲ್ಲ ಒಂದಷ್ಟು ಪ್ರಶ್ನೆಗಳು ವಿರೋಧಗಳು ಕೇಳಿ ಬರ್ತಿದೆ. ಸೊ ಆ್ಯಸ್ ಎ ಕನ್ನಡದ ನಟಿಯಾಗಿ ನೀವು ಕೂಡ ನೋಡಿರ್ತೀರ, ನೀವು ಕೂಡ ನಿಮಗೂ ಆಸೆ ಇರುತ್ತೆ ನಾನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು ಯಾವುದಾದ್ರೂ ಕಮರ್ಷಿಯಲ್ ಆ್ಯಡ್ಗೆ ಅಂತ ಹೇಳ್ಬಿಟ್ಟು. ಏನು ಹೇಳ್ತೀರಾ ರಾಗಿಣಿಯವ್ರಿಗೆ? ಈಗ ರಾಗಿಣಿಯವ್ರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರೆ ಅವರು ನಾರ್ತ್ ಇಂಡಿಯಾ ಅಲ್ಲಿ ಇಲ್ಲಿ ಎಲ್ಲ ಸೇಲ್ ಅದನ್ನು ಮಾಡೋದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆದರೆ ವರ್ಕೌಟ್ ಆಗಲ್ವಾ ಅಂತ. See, I'll tell you what, I'm actually not very happy with this. ಯಾಕಂದರೆ ನಮ್ಮ ಕನ್ನಡದಲ್ಲಿ ಸಾಕಷ್ಟು ಟ್ಯಾಲೆಂಟೆಡ್ ಆ್ಯಂಡ್ ಫೇಮಸ್ ಆ್ಯಕ್ಟ್ರೆಸಸ್ ಇದ್ದಾರೆ. ವಿ ಆರ್ ಆಲ್ ಡೂಯಿಂಗ್ ವೆರಿ ವೆಲ್. ನಾವು ಕನ್ನಡದಿಂದ ಸ್ಟಾರ್ಟ್ ಮಾಡಿ ಕೂಡ ಬೇರೆ ಭಾಷೆಗಳಲ್ಲಿ ಹೋಗ್ಬಿಟ್ಟು ನಾವು ಮೂವೀಸ್ ಮಾಡ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ವಿ. ಸೊ ಇಟ್ಸ್ ರಿಯಲಿ ನಾಟ್ ಅಬೌಟ್ a nationality of it, it's about the locality of it. You're a local brand, you're a state based brand. ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಆಸೆ ಎಲ್ರಿಗೂ ಇರುತ್ತೆ, ಆಯಿತಾ. ಬಟ್ ಇವಾಗ ನೀವು ನಾವು ಎಲ್ಲೋದ್ರೂ ಮನೆನೇ. ಸೊ ನಾವು ಎಲ್ಲೋದ್ರೂ ಈ ರೂಟ್ಸ್ನ ಮರಿಬಾರ್ದು ಯಾವತ್ತು. ಸೊ ಐ ಆಮ್ ಆಲ್ಸೋ, ಆ್ಯಂಡ್ ನಾನು ಎಂಡೋಸ್ ಮಾಡಿದ್ದೀನಿ, ಐ ಹ್ಯಾವ್ ಎಂಡೋಸ್ ದ ಸೇಮ್ ಕಂಪನಿ ಆ್ಯಂಡ್ ಫ್ರೀಯಾಗಿ ಮಾಡಿದ್ದೀನಿ, ಆಯಿತಾ. ಆ್ಯಂಡ್ ನಾವು ಮಾಡಿದ್ದೀವಿ ಯಾಕಂದರೆ ನಮ್ಮ ಕರ್ನಾಟಕದ ಬ್ರ್ಯಾಂಡ್ ಚೆನ್ನಾಗಾಗಬೇಕು, ಬೆಳಿಬೇಕು ಅಂತ. ಯಾ. ಆ್ಯಂಡ್ ಇವಾಗ ನೀವು 6 ಕೋಟಿ ಕೊಡ್ತಾ ಇದ್ದೀರಾ ಟು ಸಮ್ ಆ್ಯಕ್ಟ್ರೆಸ್ ಟು ಕಮ್ ಆ್ಯಂಡ್ ಪ್ರಮೋಟ್ ಇಟ್. ಸಿ, ಕೊಡಿ 6 ಕೋಟಿ 10 ಕೋಟಿ, ದ ಮನಿ ಈಸ್ ನಾಟ್ ದ ಥಿಂಗ್. ಬಟ್ ಲಾಯಲ್ಟಿ ಮರಿಬಾರ್ದು. ನಾವು ಯಾವ ರೂಟ್ಸಿಂದ ಬಂದಿರ್ತೀವಿ ಆ ರೂಟ್ಸ್ ನಾವು ಮರಿಬಾರ್ದು ಯಾವತ್ತು. ಸೊ ಫಾರ್ ಮೀ ಇಟ್ಸ್ ಅಬೌಟ್ ನನ್ನ ಬ್ರ್ಯಾಂಡು, ನಮ್ಮ ನೇಟಿವಿಟಿ ಮರೆತುಬಿಟ್ಟು ನೀವು ಆಚೆ ಕಡೆ ಹೋಗ್ತಿದ್ದೀರಾ ಅಂದರೆ ಹೋಗಿ ಬೆಳೀರಿ. ಐ ಆಮ್ ವೆರಿ ಹ್ಯಾಪಿ ಇಂಟರ್ನ್ಯಾಷನಲ್ ಆಗಿ, ಬಟ್ ನಮ್ಮ ನೇಟಿವಿಟಿನ ಮರಿಬಾರ್ದು ಅಂತ ಅಭಿಪ್ರಾಯ. ನಮ್ಮ ಕನ್ನಡದ ನಟಿಯರಿಗೆ ಅವಕಾಶ ಯಾಕೆ? ವಿ ಆರ್ ಮೋರ್ ದೆನ್ ಡಿಸರ್ವಿಂಗ್. ಆ್ಯಂಡ್ ಅವರು ಕನ್ನಡ ಆ್ಯಕ್ಟ್ರೆಸಸ್ ಜೊತೆ ವರ್ಕ್ ಮಾಡಿದ್ರೆ ಅವ್ರ ಬ್ರ್ಯಾಂಡ್ ಇನ್ನೂ ಜಾಸ್ತಿ ಬೆಳೆಯುತ್ತೆ ಕರ್ನಾಟಕದಲ್ಲಿ ಕೂಡ, ನ್ಯಾಷನಲ್ ಆಗಿ ಕೂಡ. ಸೊ ಐ ಥಿಂಕ್ ಇಟ್ಸ್ ವೆರಿ ಸಿಲಿ. ಆ ಥರ ಏನೂ ಇಲ್ಲ ನಿಮಗೆ. ಅಂದರೆ ಇವಾಗ ನಾನು ದಟ್ಸ್ ವಾಟ್ ಐ ಆಮ್ ಸೇಯಿಂಗ್, ಮಾಡಿ ನ್ಯಾಷನಲ್ ಆಗಿ ಮಾಡಿ, ಇಂಟರ್ನ್ಯಾಷನಲ್ ಆಗಿ ಮಾಡಿ, ಬಟ್ ನೇಟಿವಿಟಿ ಅಂತ ಮರಿಬೇಡಿ. ನೀವು ಎಲ್ಲಿಂದ ಬಂದಿದ್ದೀರಾ? ನೀವು ಯೋರ್ ರೂಟ್ಸ್ ಆರ್ ಫ್ರಮ್ ಸೇ ಮಂಡ್ಯ, ಮೈಸೂರು, ನಾರ್ತ್ ಕರ್ನಾಟಕ ಜನಕ್ಕೆ ಯಾರು ಗೊತ್ತು ಆಚೆಯಿಂದ ಬಂದರವರು. ಸೊ ನೇಟಿವಿಟಿ ಮರ್ತ್ಬಿಟ್ಟು ಆಚೆ ಹೋಗ್ತೀರಂದ್ರೆ ದಯವಿಟ್ಟು ಹೋಗಿ. ಬಟ್ ಅವ್ರೇನು ಹೇಳಿದ್ದಾರೆ ಅಂದರೆ ಸರ್ಕಾರದವರು ಇದು ರಶ್ಮಿಕಾ ಮತ್ತು ಶ್ರೀಲೀಲಾ ಕೇಳಿದ್ವಿ, ಅವ್ರು ರಿಜೆಕ್ಟ್ ಮಾಡಿದ್ರು ಅಂತ. I don't know because I'm not anybody's personal manager, but I really don't think so. I don't think that ನಮ್ಮ actresses like ನಾನು ಯಾವತ್ತು ಯಾವುದು ಬ್ರ್ಯಾಂಡ್ ಎಂಡೋಸ್ ಮಾಡೋಕ್ಕಿಂತ ಮುಂಚೆ ಐ ವಿಲ್ ಆಲ್ವೇಸ್ ಬಿ ವೆರಿ ಕಾನ್ಷಿಯಸ್ ಅಬೌಟ್ ಇಟ್. ಬಿಕಾಸ್ ನನಗೇನಂದರೆ ನನ್ನ ಜನಕ್ಕೆ ನಾನು ಏನು ಸುಳ್ಳು ಹೇಳಬಾರ್ದು. ದಟ್ ಈ ಥರ ಬ್ರ್ಯಾಂಡ್ ಇದೆ, ಈ ಥರ ಕ್ರೀಮ್ ಇದೆ, ಈ ಥರ ಸೋಪ್ ಇದೆ. Till the time I use it personally. So for me, deciding on choosing a brand is very different. But for anybody else, I don't know what their criterias are. ಅಲ್ವಾ? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಈಸಿಯಾಗಿ ಎನಿಬಡಿ ಕುಡ್ ಹ್ಯಾವ್ ಎಂಡೋರ್ಸ್ಡ್ ದ ಬ್ರ್ಯಾಂಡ್ ಫ್ರಮ್ ಆರ್ ಸ್ಟೇಟ್ ಅಂತ. ಈಗ ಕನ್ನಡದ ಭಾಷೆ ಬಗ್ಗೆ ಇವಾಗ ಕೆಲವರು ನಾರ್ತ್ ಇಂಡಿಯನ್ಸ್ ಬರ್ತಾರೆ, ಇಲ್ಲಿ ಹಿಂದಿನ ತುಂಬ ಪ್ರಮೋಟ್ ಮಾಡ್ತಾರೆ, ಹಿಂದಿನೇ ಮಾತಾಡ್ತಾರೆ, ಕನ್ನಡನ ಮಾತಾಡೋದಿಲ್ಲ ಅಂತ ಡೈರೆಕ್ಟಾಗಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ, ಯಾಕಂದರೆ ನೀವು ನಾರ್ತ್ ಇಂಡಿಯನು ಮತ್ತು ಕನ್ನಡ ಎರಡಕ್ಕೂ ಮಿಕ್ಸ್ ಆಗಿದ್ದಾರೆ, ನೀವು ಇಲ್ಲಿನೇ ಇದೇ ನನ್ನ ಮನೆ ಅಂತ ಅಂದ್ಕೊಂಡು ಇದ್ದೀರಾ ನೀವು. ಸೊ ನಿಮ್ಮ ಅಭಿಪ್ರಾಯ ಏನು ರಾಗಿಣಿ ಇದ್ರ ಬಗ್ಗೆ? ಆ ಥರದ್ದು ಮಾಡೋರು ಅಂದರೆ ಸ್ವಲ್ಪನಾದರೂ ಕಲಿಬೇಕಲ್ವಾ ಅನ್ನೋದು. ಆನೆಸ್ಟಾಗಿ ಹೇಳಬೇಕು ಅಂದರೆ ಇಟ್ಸ್ ನಾಟ್ ರೈಟ್. ಬಿಕಾಸ್ ನೀವು ಎಲ್ಲೋದ್ರೂ ಆ ಜಾಗದ ಭಾಷೆ, ಕಲ್ಚರ್ ಎಕ್ಸೆಪ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರ, ನೆಮ್ಮದಿಯಾಗಿರ್ತೀರ ಅಂತ. ಸೊ ಫಾರ್ ಮೀ ದಟ್ ಈಸ್ ಲರ್ನಿಂಗ್ ಅ ಲ್ಯಾಂಗ್ವೇಜ್. ಇಟ್ ಕಮ್ಸ್ ಟು ಮೀ ಫ್ರಮ್ ಮೈ ಫಾದರ್ ಬಿಕಾಸ್ ಹಿ ವಾಸ್ ಇನ್ ದಿ ಆರ್ಮಿ. ಆ್ಯಂಡ್ ನಾವು ಎಲ್ಲೋದ್ರೂ ಅಲ್ಲಿಂದ ಭಾಷೆ, ಕಲ್ಚರ್ ಎಕ್ಸೆಪ್ಟ್ ಮಾಡಿದ್ದಕ್ಕೂ ಇಷ್ಟು ಚೆನ್ನಾಗೆ ನಾವು ಇವಾಗ ಒಂದು ಹೆಲ್ತ್ ಆಗಲಿ, ಲೈಕ್ ಕರಿಯರ್ ವೈಸ್ ಆಗಲಿ, ಪ್ರೊಫೆಷ್ನಲಿ, ಪರ್ಸ್ನಲಿ ಬೆಳೀತಾ ಇದ್ದೀವಿ ಬಿಕಾಸ್ ವಿ ಹ್ಯಾವ್ ಎಕ್ಸೆಪ್ಟೆಡ್ ದ ಕಲ್ಚರ್. ಸೊ ಎಕ್ಸೆಪ್ಟೆನ್ಸ್ ಆಫ್ ಕಲ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎನಿಬಡಿ ಹೂ ಸೇಸ್ ದಟ್ ನಾವು ಇಲ್ಲಿ ಇದ್ಬಿಟ್ಟು ಕನ್ನಡ ಮಾತಾಡಲ್ಲ, ನಾರ್ತ್ ಇಂಡಿಯನ್ ಆಗಲಿ, ಯಾವ ಸ್ಟೇಟ್ ಆಗಲಿ, ಮಹಾರಾಷ್ಟ್ರನ್ ಆಗಲಿ, ಎನಿಬಡಿ, ಇಟ್ಸ್ ನಾಟ್ ರೈಟ್. ನೀವು ನಿಮ್ಮ ಕಲ್ಚರ್ನ ನೀವು ಬೆಳೆಸ್ತಿದ್ದೀರಾ, ಓಕೆ, ಬಟ್ ಬೇರೆಯವ್ರ ಕಲ್ಚರ್ ಎಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ರಾಗಿಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.